ಅಯ್ಯೋ ಹೋಗಲು ಇವಳು 5:30 ಆಯಿತು ಟೈಮ್. ಎದ್ದು ಕುತ್ಕೊಬಿಟ್ಟು ಅವಳತ್ತಾಗೆ ನಿದ್ದೆ ಎಳಿತಾ ಅದು ನನಗಂತೂ ಅತ್ತಾಗೆ. ಮನೆ ಕೊಳನೆ ಬಾವೆ ನಿದ್ದೆ ಬರ್ತದೆ ಇವಳು ನೋಡಲಿ ಹೋಯ್ತಾಳು ಇಳಿಗಿ. ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿ ಸಾಮಾನುಗಳನ್ನ ತಂದಿದ್ವಲ್ಲ ಅದನ್ನೆಲ್ಲ ತೆಗ್ದು ಅಮ್ಮ ತೊಳೆಯೋದಕ್ಕೆ ಅಂತ ಎತ್ತಿಡ್ತಿದ್ದಾರೆ. ಇಲ್ಲಿರೋ ಅಂಥ ಐಟಮ್ಸ್ಗಳನ್ನೆಲ್ಲನೂ ಕೂಡ ನಮ್ಮ ಅಜ್ಜಿ ಅಲ್ಲಿಂದ ಇಲ್ಲಿಗೆ ಕೊಟ್ಟು ಕಳಿಸಿದ್ದಾರೆ. ಅದನ್ನೆಲ್ಲನೂ ಕೂಡ ನಮ್ಮ ಮಮ್ಮಿ ನೀಟಾಗಿ ತೊಳೆದು ಎತ್ತಿಡಬೇಕು ಅಂತ ಅಂದ್ಬಿಟ್ಟು ಅದನ್ನು ಬೆಳಗ್ತಿದ್ದಾರೆ ಅದನ್ನೆಲ್ಲನೂ ಕೂಡ. ಮತ್ತು ದಿಂಬುಗಳ ಕವರ್ ದಿಂಬು ಎಲ್ಲ ಕೊಟ್ಟಿದ್ದಾರಲ್ವ ಅದನ್ನು ಕೂಡ ತೊಳೆದು ಹಾಕಿದ್ದಾರೆ. ಮತ್ತು ಬೆಳಗ್ಗೆ ಎಲ್ಲ ಬಟ್ಟೆ ಎಲ್ಲ ಒಗೆದಿರೋ ಅದನ್ನೆಲ್ಲ ಹಾರಾಕಿದ್ದಾರೆ. ಮತ್ತು ರಾಗಿ ಓಡಿಸ್ಬೇಕಿತ್ತು ಅದನ್ನು ಕೂಡ ತೊಳೆದು ಒಣಗಾಕಿದ್ದಾರೆ. ಇಲ್ಲಿ ನನ್ನ ತಮ್ಮ ನನ್ನ ಮಗಳನ್ನ ಹಾಕ್ಕೊಂಡು ಮನಿಕೊಂಡಿದ್ದಾರೆ. ಇಲ್ಲಿ ನಾವು ಎಳ್ಳು ತೊಗೊಳ್ಳೋಣ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು ಮನೆ ಹತ್ರ ಮಾರ್ಕೊಂಡು. ಸೊ ಅವ್ರ ಹತ್ರ ನಾವು ಇಲ್ಲಿ ಎಳ್ಳನ್ನು ತೊಗೋತಿದ್ದೀವಿ. ಇವರು ನಮ್ಗೆ ಗೊತ್ತಿರೋರೇ ಕೂಡ ನಮ್ಮ ರೋಡವರೇ. ಸೊ ತಂದು ಕೊಡ್ತಿದ್ದಾರೆ ಎಳ್ಳು ಹೇಗಿದೆ ನೋಡಿ ಅಂತ. ಹಾಗೆ ನಾವು ಕೂಡ ಚೆನ್ನಾಗಿತ್ತು ಎಳ್ಳು ತೊಗೊಂಡ್ವಿ. ಯಾವುದೇ ರೀತಿ ಕಲ್ಲು ಗಿಲ್ಲು ಏನೂ ಇಲ್ಲ ಅಂತ ಅನ್ನಿಸ್ತು. ತೊಗೊಂಡ್ವಿ ನೋಡ್ಬಿಟ್ಟು ನಾವು. ಆಮೇಲೆ ನಾನು ಅಮ್ಮ ಇಬ್ಬರು ರೆಡಿ ಆಗಿಬಿಟ್ಟು ಸ್ವಲ್ಪ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಒಡವೆ ಅಂಗಡಿ ಕಡೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ಹಿಂದೆ ರೋಡು. ಸೊ ಹಾಗಾಗಿ ಎಲ್ಲ ಸತ್ತೆ ಪತ್ತೆ ಎಲ್ಲನೂ ಕೂಡ ಬೆಳ್ಕೊಬಿಟ್ಟಿದೆ. ಸೊ ಆ ರೋಡಿಂದ ಹೋಗ್ತಾ ಇದ್ದೀವಿ ನಾವು. ಹಿಂದೆ ರೋಡಿಂದ ಅಂದರೆ ನಮ್ಮ ಮನೆ ಹಿಂದೆ ಬಂದರೆ ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಅದು. ಸೊ ಅಲ್ಲಿಂದ ನಾವು ಇದು ಬಸ್ ಸ್ಟಾಪ್ಗೆ ಎಂಟ್ರಿ ತೊಗೊಳುತ್ತೆ ಇದು ಈ ರೋಡೂ ಕೂಡ. ಸೊ ನಾವು ಇವಾಗ ಒಡವೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅಮ್ಮಂದು ತಾಲಿನೂ ಕೂಡ ಪೋಣಿಸ್ಕೊಂಡು, ಯಾಕಂದರೆ ಅಮ್ಮ ಕರಿಮಣೇಲಿದ್ದರು. ಸೊ ಹಾಗಾಗಿ ತಾಲಿನೂ ಕೂಡ ಪೋಣಿಸ್ಕೊಂಡು ನಾವು ಒಡವೆ ಅಂಗಡಿಗೆ ಹೋಗೋಷ್ಟರಲ್ಲಿ ಯಾರೋ ಇನ್ನೊಬ್ಬರು ಕಸ್ಟಮರು ಕೂಡ ಬಂದು ಒಡವೆ ಅಂಗಡಿಲಿ ಅವರು ಕೂಡ ಅವ್ರಿಗೆ ಬೇಕಾದದನ್ನ ಪರ್ಚೇಸ್ ಮಾಡ್ತಿದ್ರು. ಸೊ ಹಾಗಾಗಿ ನಾವು ಸುಮ್ಮನೆ ನಾವು ಪಕ್ಕದಲ್ಲಿ ಕೂತ್ಕೊಂಡು ನಾನು ಅಮ್ಮ ಇಬ್ಬರು ಮಾತಾಡ್ತಿದ್ದೋ. ಇದ್ರಲ್ಲಿ ಆಗಲ್ಲ ಮಮ್ಮಿ, ಈ ಚಾಕಲ್ಲಿ ಆಗಲ್ಲ, ಈ ಚಾಕಲ್ಲಿ ಆಗಲ್ಲ. ಬೇರೆದು ಇಲ್ಲ, ಅಣ್ಣ ಬಂದ್ಮೇಲೆ ಕಟ್ ಮಾಡಿಸ್ಕೋಬೇಕು. ಅಣ್ಣ ಇದ್ ಕುಡ್ಲೇನಾಯ್ತಣ್ಣ ಮಲ್ತಾವು ಇದ್ರೊಳಕ ಆಯ್ತಲ್ಲ ಚಾಕಲಿ ಆಯ್ತಾ ಇಲ್ಲ ನೋಡ್ರಿ, ಆಯ್ತಾ ಇಲ್ಲ ಮಾಡ್ಕೊಡು ಚಿನ್ನಮ್ಮ ಬಾ. ಅದ್ಯಾವ್ದೋ 2 ಎತ್ಕೋ ತೊಟ್ನಲ್ಲಿ, ಅಲ್ಲಿ ನಾನು ಎತ್ಕೋತೀನಿ ಅಂದ್ಬಿಟ್ಟು 2 ಏನ್ ಮಾಡ್ತದೆ ಚಿನ್ನಿ ತಾತ? ಹೌದೇ, ಅದೇ ಯಾವಾಗಿಂದ ಇದೆ ಸೊ ಮಲಗಿದೆ ಸ್ವಲ್ಪ ಹೊತ್ತು. ಬಡವ ನಗ ಇದೆ ಹೆಂಗ್ ನಕ್ಕಳು
ತಾತ ಮಾಡಿದ್ರೆ ಯಾಕೆ ಇಲ್ಲಿ ಸಾಕು 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 ನನ್ಗೆ ಹೊಡೆದ್ರೆ ನೀನ್ ನಗ ತಾತ ಮಾಡ್ಬಿಡಪ್ಪ ತಾತ. ಸೂಚನೆ ಸಪ್ಲೈಜರ್ ಹೋಗೋದಾ? ಟಿ ವಿ ಯಾಕೆ 1 ವರ್ಷ ಆಯಿತು ನಾವು ರೀಚಾರ್ಜ್ ಮಾಡಿಸಿ ಇನ್ನೇನು ಹೋಗದೆ ಏನಾದತ್ತೆ ಹೇಳೋತ್ತಾಗೆ. ಅಲ್ಲ ಮಗಳೇ, ನೀನು ಹುಟ್ಟದೆ ನಿಂದೆ ನೋಡ್ಕೊಳ್ಳೋ ಇದರಲ್ಲಿ ನಾವು ಟಿ ವಿ ರೀಚಾರ್ಜ್ ಮಾಡ್ತೀವಿ. ನನ್ನ ಮಗನ ದರ್ಗಿರಿದ್ರೆ ಆಡ್ಬೇಡ, ಕಿತ್ತೋಯ್ತವೆ. ವೆರಿ